ಲೇಡಿ ಇನ್ಸ್ಪೆಕ್ಟರ್ ಒಬ್ಬರ ವಿಡಿಯೋ ವೈರಲ್ ಆಗ್ತಾ ಇದೆ. ಮಾಡಬಾರದನ್ನ ಮಾಡಿಬಿಟ್ರ ಮಹಿಳಾ ಪೊಲೀಸ್. ಡಿಸಿಆರ್ಬಿ ಪೊಲೀಸ್ ಇನ್ಸ್ಪೆಕ್ಟರ್ ಗೀತಾ ಮಾಡಿದ್ದೇನು ಗೊತ್ತಾ? ಫೋನ್ ಪೇ ಮುಖಾಂತರವಾಗಿ ತಗಲಾಕಿಕೊಂಡ ಗೀತಾ. ಎಸ್, ಇದು ಲೇಡಿ ಇನ್ಸ್ಪೆಕ್ಟರ್ ವಿಡಿಯೋ ವೈರಲ್ ಆಗಿರುವಂತಹದ್ದು. ಈಗ ಮಾಡಬಾರದನ್ನ ಮಾಡಿಬಿಟ್ರ ಮಹಿಳಾ ಪೊಲೀಸ್ ಮಾಡಿದ್ದೇನು? ಡಿಸಿಆರ್ಬಿ ಪೊಲೀಸ್ ಇನ್ಸ್ಪೆಕ್ಟರ್ ಗೀತಾ ಮಾಡಿದ್ದೇನು ಗೊತ್ತಾ? ಫೋನ್ ಪೇ ಮಾಡಿಸಿಕೊಂಡು ತಗಲಾಕಿಕೊಂಡಿದ್ದಾಳೆ ಗೀತಾ ಎನ್ನುವಂತಹ ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್. ಜಾತಿ ಪ್ರಮಾಣ ಪತ್ರ ಪಡೆಯಲು ಲೋಕೇಶ್ ಎನ್ನುವಂತಹ ವ್ಯಕ್ತಿ ಅರ್ಜಿ ಹಾಕಿರುತ್ತಾನೆ. ಈ ವೇಳೆ ಲೇಡಿ ಇನ್ಸ್ಪೆಕ್ಟರ್ ಲಂಚ ಕೇಳಿದ್ದಾರೆ. ಮುಂಗಡವಾಗಿ ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಂತಹ ಗೀತಾ ಸಾಕ್ಷಿ ಸಮೇತ ಲೋಕಾ ಅಧಿಕಾರಿಗಳ ಬಲೆಗೆ ಬಿದ್ದ ಗೀತಾ. 25,000ಕ್ಕೆ ಲಂಚಕ್ಕಾಗಿ ಬೇಡಿಕೆ ಇಟ್ಟ ಆರೋಪ ಎದುರಿಸುತ್ತಿರುವಂತಹ ಗೀತಾ ಲೋಕಾಯುಕ್ತ ಅಧಿಕಾರಿಗಳ ವಶದಲ್ಲಿರುವಂತಹ ಲೇಡಿ. ಈಕೆ ಪೊಲೀಸ್ ಇನ್ಸ್ಪೆಕ್ಟರ್, ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್. ಜಾತಿ ಪ್ರಮಾಣ ಪತ್ರ ಪಡೆಯೋದಕ್ಕೆ ಲೋಕೇಶ್ ಎನ್ನುವಂತಹ ವ್ಯಕ್ತಿ ಅರ್ಜಿ ಹಾಕಿದ್ನಂತೆ. ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ಮುಂಗಡವಾಗಿಯೇ ಲಂಚ ಕೊಡಬೇಕು ಅಂತ ಹೇಳಿ ಲೋಕೇಶ್ ಬಳಿ ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ರಂತೆ ಲೇಡೀಸ್ ಇನ್ಸ್ಪೆಕ್ಟರ್ ಗೀತಾ. ಹಾಗಾಗಿ ಫೋನ್ ಪೇ ಮುಖಾಂತರವಾಗಿ 10,000 ಹಣವನ್ನು ಮುಂಗಡವಾಗಿ ಪಡ್ಕೊಂಡಿದ್ದಾರೆ. ಸೊ ಖಚಿತ ಮಾಹಿತಿಯ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಗೀತಾರ ಫೋನ್ ಪೇ, ಫೋನ್ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡಿದ ನಂತರ ತಿಳಿದಂತಹ ಮಾಹಿತಿ, ಲೋಕೇಶ್ ಬಳಿ 10,000 ಮುಂಗಡವಾಗಿ ಲಂಚ ಪಡೆದಿದ್ದಾರೆ ಎನ್ನುವಂತಹ ಸ್ಫೋಟಕ ಮಾಹಿತಿ. ಲೋಕಾಯುಕ್ತರು ವಶಕ್ಕೆ ಪಡೆದುಕೊಂಡು ಪ್ರಾಥಮಿಕ ತನಿಖೆಯನ್ನು ಕೂಡ ಶುರು ಹಚ್ಚಿಕೊಂಡಿದ್ದಾರೆ. ಗೀತಾ ಈ ಹಿಂದೆ ಬೇರೆ ಬೇರೆ ಜಾಗದಲ್ಲಿದ್ದಂತಹ ಸಂದರ್ಭದಲ್ಲಿ ಏನಾದರೂ ಇದೇ ತರಹದ ಕೆಲಸ ಮಾಡಿದ್ರಾ? ಲೋಕೇಶ್ ಬಳಿ ಫೋನ್ ಪೇ ಮುಖಾಂತರವಾಗಿ ಕೇವಲ 10,000 ಪಡೆದುಕೊಂಡಿದ್ರಾ ಅಥವಾ ಲೋಕೇಶ್ ಬಳಿ ಅದಕ್ಕಿಂತ ಹೆಚ್ಚು ಹಣವನ್ನು ಬೇಡಿಕೆ ಇಟ್ಟಿದ್ರಾ ಎನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರುವಂತಹದ್ದು. ಎಸ್, ಇದು ಜಾತಿ ಪ್ರಮಾಣ ಪತ್ರ ಪಡೆಯೋದಕ್ಕೆ ಲೋಕೇಶ್ ಎನ್ನುವಂಥ ವ್ಯಕ್ತಿ ಅರ್ಜಿ ಹಾಕಿರ್ತಾನೆ. ಆ ಅರ್ಜಿ ಕೊಡೋದಕ್ಕೆ 10,000 ಫೋನ್ ಪೇ ಮಾಡಿ ಅದಾದ ನಂತರ 15,000 ರೂಪಾಯಿ ಕೊಡಿ ಅಂತೇಳಿ ಒಟ್ಟು 25,000 ಲಂಚದ ಬೇಡಿಕೆ ಇಟ್ಟಿರ್ತಕ್ಕಂಥ ಆರೋಪವನ್ನು ಲೇಡಿ ಇನ್ಸ್ಪೆಕ್ಟರ್ ಗೀತಾ ಈಗ ಎದುರಿಸ್ತಾ ಇದ್ದಾರೆ.